ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರವು ವಿವಿಧ ಯೋಜನೆಗಳ ಮೂಲಕ ರೈತರಿಗೆ ಬೆಂಬಲ ನೀಡುತ್ತಿದೆ. ಅಂತಹ ವಿವಿಧ ಯೋಜನೆಗಳಲ್ಲಿ ಒಂದಾಗಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ವಾರ್ಷಿಕ 6,000 ರೂಪಾಯಿಗಳೊಂದಿಗೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಯಂತೆ ಈ 6,000 ಪ್ರತಿ ವರ್ಷ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಜಮಾ ಮಾಡಲಾಗ್ತಿದೆ. ಇಲ್ಲಿಯವರೆಗೆ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ 18ರಿಂದ 19 ಕಂತಿನವರೆಗೆ ಹಣ ಜಮಾ ಮಾಡಲಾಗಿದ್ದು, ಇದೀಗ 20ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ ಎಂದು ಎಲ್ಲ ರೈತರು, ರೈತ ಮಿತ್ರರು ಹಾಗೂ ರೈತ ಫಲಾನುಭವಿಗಳು ಕಾತರದಿಂದ ಕಾಯುತ್ತಿದ್ದಾರೆ. ಅಂತಹ ರೈತರಿಗೆ ಇದೀಗ ಮೋದಿ ಸರ್ಕಾರವು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನು ನೀಡಿದ್ದು, ಎಲ್ಲ ರೈತರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣ ಜಮಾ ಮಾಡುವ ಒಂದು ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ PM ಕಿಸಾನ್ ಯೋಜನೆಯ 20ನೆಯ ಕಂತಿನ ಹಣ ನಿಮ್ಮ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಎಂದು ಸಂಪೂರ್ಣ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೇವೆ. ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಈ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲೂ ಇದೇ ರೀತಿಯ ಹೊಸ ಮಾಹಿತಿಗಳ ಅಪ್ಡೇಟ್ ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಸ್ ವೀಕ್ಷಕರೇ, ಕೇಂದ್ರ ಸರ್ಕಾರವು 4 ತಿಂಗಳಿಗೊಮ್ಮೆ 2,000 ರೂಪಾಯಿಯಂತೆ ಒಟ್ಟು ವಾರ್ಷಿಕ 6,000 ರೂಪಾಯಿಯನ್ನು ಎಲ್ಲ ರೈತರ ಖಾತೆಗೆ ವರ್ಗಾವಣೆ ಮಾಡುತ್ತಿದೆ. ನಿಮ್ಮ ಖಾತೆಯ KYC ಆಗಿದೆಯಾ ಅಥವಾ ಇಲ್ವಾ ಎಂದು ಒಂದು ಸಲ ಖಚಿತಪಡಿಸಿಕೊಳ್ಳಿ ಎಂದು ಇದೀಗ ಕೇಂದ್ರ ಸರ್ಕಾರ ಸೂಚಿಸಿದ್ದು, ಇದಲ್ಲದೆ ನಿಮ್ಮ ಖಾತೆಗೆ DBT, NPCI ಮತ್ತು ಲಿಂಕ್ ಆಗಿದೆಯಾ ಅಥವಾ ಇಲ್ವಾ ಎಂದು ಖಚಿತಪಡಿಸಿಕೊಳ್ಳಿ ಎಂದು ಕೇಂದ್ರ ಸರ್ಕಾರ ಎಲ್ಲ ಬ್ಯಾಂಕ್ ಗ್ರಾಹಕರಿಗೆ ಮಾಹಿತಿ ತಿಳಿಸಿದೆ. ಇದಲ್ಲದೆ ನಿಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಜೊತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಅಥವಾ ಇಲ್ವಾ ಎಂದು ಖಚಿತಪಡಿಸಿಕೊಳ್ಳಿ. ಇದೆಲ್ಲ ಸರಿಯಾಗಿ ಇದ್ದಿದ್ದಲ್ಲಿ ನಿಮಗೆ 20ನೆಯ ಕಂತಿನ ಹಣ ನೇರವಾಗಿ DBT ಮೂಲಕ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ. ಇನ್ನು PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣವು ಇದೇ ಮೇ ಕೊನೆಯ ವಾರ ಅಥವಾ ಜೂನ್ ಮೊದಲ ವಾರದಲ್ಲಿ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಲಾಗುತ್ತೆ ಎಂದು ಅಧಿಕೃತವಾಗಿ ಇದೀಗ ಮಾಹಿತಿ ತಿಳಿಸಿದ್ದಾರೆ. ಹೀಗಾಗಿ ಎಲ್ಲರಿಗೂ ಈ ಮಾಹಿತಿಯನ್ನು ವಾಟ್ಸಪ್, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಾರತದಲ್ಲಿ ಬ್ಯಾಂಕ್ ಖಾತೆಗಳ ಮೂಲಕ ನಡೆಯುವ ಹಣಕಾಸು ವಹಿವಾಟುಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಕಟ್ಟುನಿಟ್ಟಿನ ನಿಗಾ ಇರಿಸಿದೆ. 2025ರ ಆದಾಯ ತೆರಿಗೆ ಕಾಯ್ದೆಯಡಿ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳಲ್ಲಿ ನಗದು ಠೇವಣಿ ಮತ್ತು ಹಿಂಪಡೆಯುವಿಕೆಗೆ ಸಂಬಂಧಿಸಿದಂತೆ ಕೆಲವು ನಿರ್ದಿಷ್ಟ ಮಿತಿಗಳು ಮತ್ತು ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಈ ನಿಯಮಗಳು ಕಪ್ಪು ಹಣ, ತೆರಿಗೆ ವಂಚನೆ ಮತ್ತು ಅಕ್ರಮ ವಹಿವಾಟುಗಳನ್ನು ತಡೆಗಟ್ಟುವ ಗುರಿಯನ್ನು ಹೊಂದಿವೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಉಳಿತಾಯ ಖಾತೆಯಲ್ಲಿ ನಗದು ಠೇವಣಿ ಮಿತಿ. 2025ರ ಆದಾಯ ತೆರಿಗೆ ಕಾಯ್ದೆಯ ಪ್ರಕಾರ ಒಂದು ಹಣಕಾಸು ವರ್ಷದಲ್ಲಿ ಒಬ್ಬ ವ್ಯಕ್ತಿಯ ಉಳಿತಾಯ ಖಾತೆಯಲ್ಲಿ 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ನಗದು ಠೇವಣಿಯಾದರೆ ಬ್ಯಾಂಕುಗಳು ಈ ವಹಿವಾಟಿನ ವಿವರವನ್ನು ಆದಾಯ ತೆರಿಗೆ ಇಲಾಖೆಗೆ ವರದಿ ಮಾಡುತ್ತವೆ. ಚಾಲ್ತಿ ಖಾತೆಗಳಿಗೆ ಈ ಮಿತಿ 50 ಲಕ್ಷವಾಗಿದೆ. ಈ ವರದಿಯನ್ನು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 114B ಅಡಿಯಲ್ಲಿ ಸಲ್ಲಿಸಲಾಗುತ್ತದೆ. ಒಂದು ದಿನದ ಠೇವಣಿ ಮಿತಿ. ಒಂದೇ ದಿನದಲ್ಲಿ 50,000 ರೂಪಾಯಿಗಿಂತ ಹೆಚ್ಚು ನಗದು ಠೇವಣಿ ಮಾಡಿದರೆ ಪ್ಯಾನ್ ಕಾರ್ಡ್ ವಿವರಗಳನ್ನು ಕಡ್ಡಾಯವಾಗಿ ನೀಡಬೇಕು. ಪ್ಯಾನ್ ಕಾರ್ಡ್ ಇಲ್ಲದಿದ್ದರೆ ಫಾರ್ಮ್ 60 ಅಥವಾ ಫಾರ್ಮ್ 61 ಸಲ್ಲಿಸಬೇಕು. ಈ ನಿಯಮವು ಒಂದೇ ಬ್ಯಾಂಕ್ನ ವಿವಿಧ ಶಾಖೆಗಳಿಗೆ ಅಥವಾ ಬೇರೆ ಬೇರೆ ಬ್ಯಾಂಕುಗಳಿಗೆ ಒಟ್ಟಾರೆಯಾಗಿ ಅನ್ವಯವಾಗುತ್ತದೆ. ಹೆಚ್ಚುವರಿ ಮಾಹಿತಿ. ಒಂದು ವರ್ಷದಲ್ಲಿ 10 ಲಕ್ಷ ರೂಪಾಯಿಗಿಂತ ಕಡಿಮೆ ಠೇವಣಿಗಳಾದರೂ ಒಂದೇ ದಿನದಲ್ಲಿ ಅನೇಕ ಸಣ್ಣ ವಹಿವಾಟುಗಳ ಮೂಲಕ ದೊಡ್ಡ ಮೊತ್ತವನ್ನು ಠೇವಣಿ ಮಾಡಿದರೆ ಆದಾಯ ತೆರಿಗೆ ಇಲಾಖೆ ಶಂಕೆಯಿಂದ ಪರಿಶೀಲನೆಗೆ ಒಳಪಡಿಸಬಹುದು. ಉದಾಹರಣೆಗೆ, ಒಂದೇ ದಿನದಲ್ಲಿ 20,000 ರೂಪಾಯಿ ರೀತಿಯ 10 ವಹಿವಾಟುಗಳನ್ನು ಮಾಡಿದರೆ ಒಟ್ಟು 2 ಲಕ್ಷವಾಗುತ್ತದೆ. ಇದನ್ನು ಇಲಾಖೆ ಗಮನಿಸಬಹುದು. ನಗದು ಹಿಂಪಡೆಯುವಿಕೆ ಮಿತಿ ಮತ್ತು TDS. ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆಯಿಂದ ಒಂದು ಹಣಕಾಸು ವರ್ಷದಲ್ಲಿ 1 ಕೋಟಿಗಿಂತ ಹೆಚ್ಚು ನಗದು ಹಿಂಪಡೆದರೆ ಆ ಮೊತ್ತದ ಮೇಲೆ 2% TDS ಕಡಿತಗೊಳ್ಳುತ್ತದೆ. ಈ TDS ತೆರಿಗೆಯಾಗಿದ್ದು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವಾಗ ಇದನ್ನು ಕ್ರೆಡಿಟ್ ಆಗಿ ತೆಗೆದುಕೊಳ್ಳಬಹುದು. ವಿಶೇಷ ಸಂದರ್ಭ. ಕಳೆದ 3 ವರ್ಷಗಳಿಂದ ITR ಸಲ್ಲಿಸಿದವರಿಗೆ 20 ಲಕ್ಷಕ್ಕಿಂತ ಹೆಚ್ಚು ಹಿಂಪಡೆದರೆ 2% TDS, 1 ಕೋಟಿಗಿಂತ ಹೆಚ್ಚು ಹಿಂಪಡೆದರೆ 5% TDS. ಈ TDS ಕಡಿತವು ಸೆಕ್ಷನ್ 194N ಅಡಿಯಲ್ಲಿ ಜಾರಿಯಲ್ಲಿದೆ.
ಉದಾಹರಣೆ, ನೀವು 1.5 ಕೋಟಿ ನಗದು ಹಿಂಪಡೆದರೆ 3 ಲಕ್ಷ ರೂಪಾಯಿ TDS ಕಡಿತಗೊಳ್ಳುತ್ತದೆ. ಆದರೆ ITR ಸಲ್ಲಿಸುವಾಗ ಈ 3 ಲಕ್ಷವನ್ನು ನಿಮ್ಮ ತೆರಿಗೆಯಿಂದ ಸರಿಹೊಂದಿಸಬಹುದು ಅಥವಾ ರೀಫಂಡ್ ಪಡೆಯಬಹುದು. ಹೆಚ್ಚುವರಿ ಮಾಹಿತಿ: ಹಿರಿಯ ನಾಗರಿಕರಿಗೆ ಕೆಲವು ಬ್ಯಾಂಕುಗಳಲ್ಲಿ TDS ಮಿತಿಯನ್ನು ವಿನಾಯಿತಿ ಇರಬಹುದು, ಆದರೆ ಇದು ಬ್ಯಾಂಕ್ನ ನೀತಿಗಳನ್ನು ಅವಲಂಬಿಸಿರುತ್ತದೆ. ಇದನ್ನು ಸ್ಪಷ್ಟಪಡಿಸಿಕೊಳ್ಳಲು ಬ್ಯಾಂಕ್ನೊಂದಿಗೆ ಸಂಪರ್ಕಿಸುವುದು ಒಳ್ಳೆಯದು. ಸೆಕ್ಷನ್ 269 ST ದೊಡ್ಡ ನಗದು ವಹಿವಾಟಿನ ದಂಡ. ಸೆಕ್ಷನ್ 269 ST ಅಡಿಯಲ್ಲಿ ಒಬ್ಬ ವ್ಯಕ್ತಿಯು ಒಂದೇ ದಿನದಲ್ಲಿ 1-2 ಲಕ್ಷಕ್ಕಿಂತ ಹೆಚ್ಚಿನ ನಗದು ವಹಿವಾಟು ಮಾಡಿದರೆ ಆ ಮೊತ್ತಕ್ಕೆ ಸಮಾನವಾದ ದಂಡ ವಿಧಿಸಬಹುದು. ಉದಾಹರಣೆಗೆ, ನೀವು 1-5 ಲಕ್ಷ ನಗದು ಸ್ವೀಕರಿಸಿದರೆ 5 ಲಕ್ಷ ದಂಡ ವಿಧಿಸಬಹುದು. ಒಂದೇ ಘಟನೆಗೆ ಸಂಬಂಧಿಸಿದ ಬಹು ವಹಿವಾಟುಗಳಾದರೂ ಒಟ್ಟು ಮೊತ್ತ 2 ಲಕ್ಷ ಮೀರಿದರೆ ಈ ನಿಯಮ ಅನ್ವಯವಾಗುತ್ತದೆ. ಹೆಚ್ಚುವರಿ ಮಾಹಿತಿ: ಈ ನಿಯಮವು ವ್ಯಾಪಾರ ವಹಿವಾಟು, ಆಸ್ತಿ ಖರೀದಿ ಅಥವಾ ದೊಡ್ಡ ಉಡುಗೊರೆಗಳಿಗೂ ಅನ್ವಯವಾಗುತ್ತದೆ. ಆದ್ದರಿಂದ ದೊಡ್ಡ ಮೊತ್ತದ ವಹಿವಾಟಿಗೆ ಡಿಜಿಟಲ್ ವಿಧಾನಗಳಾದ UPI, RTGS, NEFT ಅಥವಾ ಚೆಕ್ ಬಳಸುವುದು ಸುರಕ್ಷಿತ. ಸೆಕ್ಷನ್ 269 SS ಮತ್ತು 269T ಎರವಲು ಮತ್ತು ಮರುಪಾವತಿ. 20,000ಕ್ಕಿಂತ ಹೆಚ್ಚಿನ ಮೊತ್ತವನ್ನು ನಗದಿನಲ್ಲಿ ಎರವಲಾಗಿ ತೆಗೆದುಕೊಂಡರೆ ಅಥವಾ ಮರುಪಾವತಿಸಿದರೆ ಸೆಕ್ಷನ್ 269 SS ಮತ್ತು 269T ಅಡಿಯಲ್ಲಿ ದಂಡ ವಿಧಿಸಲಾಗುತ್ತದೆ. ದಂಡವು ಆ ಮೊತ್ತಕ್ಕೆ ಸಮಾನವಾಗಿರುತ್ತದೆ. ಉದಾಹರಣೆಗೆ, 50,000 ನಗದು ಎರವಲು ತೆಗೆದರೆ 50,000 ದಂಡ ಬೀಳಬಹುದು. ಹೆಚ್ಚುವರಿ ಮಾಹಿತಿ: ಈ ನಿಯಮವು ವೈಯಕ್ತಿಕ ಸಾಲ, ವ್ಯಾಪಾರ ಸಾಲ ಅಥವಾ ಕುಟುಂಬದೊಂದಿಗೆ ತೆಗೆದುಕೊಂಡ ಸಾಲಕ್ಕೂ ಅನ್ವಯವಾಗುತ್ತದೆ. ಆದ್ದರಿಂದ ಸಾಲ ವಹಿವಾಟಿಗೆ ಬ್ಯಾಂಕ್ ವರ್ಗಾವಣೆಯನ್ನೇ ಬಳಸಿ. ಸೆಕ್ಷನ್ 68 ಆದಾಯದ ಮೂಲವಿಲ್ಲದ ಠೇವಣಿ. ನೀವು ಠೇವಣಿ ಇಟ್ಟ ಹಣದ ಮೂಲವನ್ನು ಸಾಬೀತುಪಡಿಸಲಾಗದಿದ್ದರೆ ಸೆಕ್ಷನ್ 68 ಅಡಿಯಲ್ಲಿ ಆದಾಯ ತೆರಿಗೆ ಇಲಾಖೆ ಅದನ್ನು ಪರಿಶೀಲಿಸದೆ ಆದಾಯ ಎಂದು ಪರಿಗಣಿಸಬಹುದು. ಇದರ ಮೇಲೆ 60% ತೆರಿಗೆ, 25% ಸರ್ಚಾರ್ಜ್, 4% ಸೆಸ್, ಒಟ್ಟಾರೆ ಸುಮಾರು 78% ತೆರಿಗೆ ವಿಧಿಸಬಹುದು. ಉದಾಹರಣೆಗೆ, 20 ಲಕ್ಷ ಠೇವಣಿಯ ಮೂಲವನ್ನು ತೋರಿಸಲಾಗದಿದ್ದರೆ ಸುಮಾರು 15.6 ಲಕ್ಷ ತೆರಿಗೆಯಾಗಿ ಕಟ್ಟಬೇಕಾಗಬಹುದು. ಹೆಚ್ಚುವರಿ ಮಾಹಿತಿ: ಉಡುಗೊರೆಯಾಗಿ ಸ್ವೀಕರಿಸಿದ ಹಣಕ್ಕೆ ಸಂಬಂಧಿಸಿದ ದಾಖಲೆಗಳು ಅಗತ್ಯ. ಇಲ್ಲದಿದ್ದರೆ ಉಡುಗೊರೆಯು ತೆರಿಗೆಗೆ ಒಳಪಡಬಹುದು. ಬಡ್ಡಿ ಆದಾಯದ ಮೇಲಿನ TDS. ಉಳಿತಾಯ ಖಾತೆಯಿಂದ ಗಳಿಸಿದ ಬಡ್ಡಿ ಆದಾಯದ ಮೇಲೆ ತೆರಿಗೆ ನಿಯಮಗಳು ಅನ್ವಯವಾಗುತ್ತವೆ. ಸಾಮಾನ್ಯ ವ್ಯಕ್ತಿಗಳಿಗೆ 10,000ವರೆಗಿನ ಬಡ್ಡಿ ಆದಾಯಕ್ಕೆ ತೆರಿಗೆ ವಿನಾಯಿತಿ. ಹಿರಿಯ ನಾಗರಿಕರಿಗೆ 50% ವರೆಗಿನ 50,000 ರೂಪಾಯಿವರೆಗಿನ ಬಡ್ಡಿ ಆದಾಯಕ್ಕೆ ವಿನಾಯಿತಿ. 50,000ಕ್ಕಿಂತ ಹೆಚ್ಚಿನ ಬಡ್ಡಿ ಆದಾಯಕ್ಕೆ 10% TDS ಕಡಿತಗೊಳ್ಳಬಹುದು. ಹೆಚ್ಚುವರಿ ಮಾಹಿತಿ: ಫಾರ್ಮ್ 15G ಅಥವಾ 15H ಸಲ್ಲಿಸಿದರೆ ತೆರಿಗೆ ಕಡಿತವನ್ನು ತಪ್ಪಿಸಬಹುದು, ಆದರೆ ನಿಮ್ಮ ಒಟ್ಟು ಆದಾಯ ತೆರಿಗೆ ಮಿತಿಯೊಳಗಿರಬೇಕು. ನಿಮ್ಮನ್ನು ಸುರಕ್ಷಿತವಾಗಿರಿಸಲು ಸಲಹೆಗಳು: ದಾಖಲೆಗಳನ್ನಿರಿಸಿಕೊಳ್ಳಿ. ಠೇವಣಿಯ ಮೂಲಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸಂಗ್ರಹಿಸಿಡಿ. ಡಿಜಿಟಲ್ ವಹಿವಾಟು: 50,000ಕ್ಕಿಂತ ಹೆಚ್ಚಿನ ವಹಿವಾಟಿಗೆ ಚೆಕ್, UPI ಅಥವಾ ಆನ್ಲೈನ್ ವರ್ಗಾವಣೆ ಬಳಸಿ. ಪ್ಯಾನ್ ಕಾರ್ಡ್: ದೊಡ್ಡ ಠೇವಣಿಗಳಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿ ಒದಗಿಸಿ. ITR ಸಲ್ಲಿಕೆ: ಪ್ರತಿ ವರ್ಷ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿ. ಇದು ತೆರಿಗೆ ಇಲಾಖೆಯಿಂದ ಬರುವ ನೋಟಿಸ್ಗಳನ್ನು ಕಡಿಮೆ ಮಾಡುತ್ತದೆ. ತಜ್ಞರ ಸಲಹೆ: ದೊಡ್ಡ ವಹಿವಾಟುಗಳಿಗೆ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ತೆರಿಗೆ ಸಲಹೆಗಾರರನ್ನು ಸಂಪರ್ಕಿಸಿ. 2025ರ ಕೇಂದ್ರ ಬಜೆಟ್ನ ಹೊಸ ಬದಲಾವಣೆಗಳು. 2025ರ ಕೇಂದ್ರ ಬಜೆಟ್ನಲ್ಲಿ TDS ನಿಯಮಗಳಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಘೋಷಿಸಲಾಗಿದೆ. ಹಿರಿಯ ನಾಗರಿಕರಿಗೆ ಸ್ಥಿರ ಠೇವಣಿ ಮತ್ತು ಉಳಿತಾಯ ಖಾತೆಯಿಂದ 1 ಲಕ್ಷಕ್ಕಿಂತ ಕಡಿಮೆ ಬಡ್ಡಿ ಆದಾಯಕ್ಕೆ TDS ಕಡಿತವಿಲ್ಲ. ಸಾಮಾನ್ಯ ವ್ಯಕ್ತಿಗಳಿಗೆ ಉಳಿತಾಯ ಖಾತೆ ಮತ್ತು FD ಬಡ್ಡಿಗೆ TDS ಮಿತಿಯನ್ನು 40,000ದಿಂದ 50,000 ರೂಪಾಯಿಗೆ ಏರಿಸಲಾಗಿದೆ. ಗೇಮಿಂಗ್ ಮತ್ತು ಕಮಿಷನ್: ಆನ್ಲೈನ್ ಗೇಮಿಂಗ್ ಲಾಭ ಮತ್ತು ವಿಮಾ ಕಮಿಷನ್ಗಳಿಗೆ TDS ನಿಯಮಗಳನ್ನು ಸರಳಗೊಳಿಸಲಾಗಿದೆ. 2025ರ ಆದಾಯ ತೆರಿಗೆ ಕಾಯ್ದೆಯಡಿ ಉಳಿತಾಯ ಖಾತೆಯಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ಠೇವಣಿ, 1 ಕೋಟಿಗಿಂತ ಹೆಚ್ಚಿನ ಹಿಂಪಡೆಯುವಿಕೆ ಮತ್ತು 2 ಲಕ್ಷಕ್ಕಿಂತ ಹೆಚ್ಚಿನ ನಗದು ವಹಿವಾಟುಗಳು ಆದಾಯ ತೆರಿಗೆ ಇಲಾಖೆಯ ಗಮನಕ್ಕೆ ಬರುತ್ತವೆ. ಈ ವಹಿವಾಟುಗಳಿಗೆ TDS, ದಂಡ ಅಥವಾ ತೆರಿಗೆಯನ್ನು ವಿಧಿಸಬಹುದು, ವಿಶೇಷವಾಗಿ ಹಣದ ಮೂಲವನ್ನು ಸಾಬೀತುಪಡಿಸಲಾಗದಿದ್ದರೆ. ಆದ್ದರಿಂದ ಡಿಜಿಟಲ್ ವಹಿವಾಟುಗಳನ್ನು ಆದ್ಯತೆ ನೀಡಿ. ದಾಖಲೆಗಳನ್ನು ಸಂಗ್ರಹಿಸಿ ಮತ್ತು ನಿಯಮಿತ ITR ಸಲ್ಲಿಸುವ ಮೂಲಕ ಸುರಕ್ಷಿತವಾಗಿರಿ.